ಇನ್ನು ಇರಾನ್ನ ಪ್ರಮುಖ ಏರ್ಪೋರ್ಟ್ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಮೆಹ್ರಾಬಾದ್ ವಿಮಾನ ನಿಲ್ದಾಣದ ಮೇಲೆ ಅಟ್ಯಾಕ್ ಅನ್ನು ಮಾಡಿರುವಂತದ್ದು. ಇರಾನ್ನ ಪ್ರಮುಖ ಏರ್ಪೋರ್ಟ್ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಮೆಹ್ರಾಬಾದ್ ವಿಮಾನ ನಿಲ್ದಾಣದ ಮೇಲೆ ಅಟ್ಯಾಕ್ ಅನ್ನು ಮಾಡಲಾಗಿದೆ. ಇಸ್ರೇಲ್ ಅಮೆರಿಕ ಸೇನಾಪಡೆ ಜಂಟಿ ಕಾರ್ಯಾಚರಣೆಯನ್ನು ಮಾಡಿದೆ. ಟೆಹ್ರಾನ್ನಲ್ಲಿರುವಂತಹ ಮೆಹ್ರಾಬಾದ್ ಏರ್ಪೋರ್ಟ್ ಅನ್ನು ಸಂಪೂರ್ಣವಾಗಿ ಧ್ವಂಸಗೊಳಿಸಲಾಗಿದೆ. ಈ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಧ್ವಂಸಗೊಳಿಸಿರುವಂಥದ್ದು. ಇರಾನ್ ಪ್ರಮುಖ ಏರ್ಪೋರ್ಟ್ ಮೇಲೆ ಹೀಗೆ ಎಲ್ಲಾ ಪ್ರದೇಶಗಳ ಮೇಲೂ ಕೂಡ ದಾಳಿಯನ್ನು ಮಾಡ್ತಾ ಇರುವಂಥದ್ದು. ಇನ್ನು ಖಮೇನಿ ಹತ್ಯೆಗೆ ಬಳಸಿದ್ದಂಥದ್ದು ಅತ್ಯಂತ ಬಲಿಷ್ಠ ಆಯುಧ. ಖಮೇನಿ ಹತ್ಯೆಗೆ ಡೆಡ್ಲಿ ಮಿಸೈಲ್ಗಳನ್ನ ಬಳಸಲಾಗಿದೆ ಇಸ್ರೇಲ್. ಖಮೇನಿ ಹತ್ಯೆಗೆ ಅತ್ಯಂತ ಬಲಿಷ್ಠ ಆಯುಧವನ್ನ ಬಳಸಲಾಗಿದೆ. ಖಮೇನಿ ಹತ್ಯೆಗೆ ಡೆಡ್ಲಿ ಮಿಸೈಲ್ ಅನ್ನ ಇಸ್ರೇಲ್ ಬಳಸಿದ್ದಂಥದ್ದು. ಅಯತೊಲ್ಲಾ ಖಮೇನಿ ಹತ್ಯೆಗೆ ಬಳಸಿದ್ದು ಬ್ಲೂ ಸ್ಪ್ಯಾರೋ ಅನ್ನುವಂಥ ಹೈ ಟೆಕ್ನಾಲಜಿ ಇರುವಂತಹ ಆಯುಧ ಇದು. ಅಯತೊಲ್ಲಾ ಖಮೇನಿ ಖಲ್ಲಾಸ ಮಾಡಿದ್ದ ನೀಲಿ ಗುಬ್ಬಚ್ಚಿ. ಕ್ಷಣ ಮಾತ್ರದಲ್ಲಿ ಖಮೇನಿ ಕೋಟೆಯನ್ನೇ ಛಿದ್ರಗೊಳಿಸಿದ್ದ ಕ್ಷಿಪಣಿ ಇದು ಬ್ಲೂ ಸ್ಪ್ಯಾರೋ. ಇಸ್ರೇಲ್ ವಾಯು ಉಡಾವಣಾ ಬ್ಯಾಲಿಸ್ಟಿಕ್ ಕ್ಷಿಪಣಿ. ಫೆಬ್ರವರಿ 28ರಂದು ಟೆಹ್ರಾನ್ ಮೇಲೆ ದಾಳಿಯನ್ನ ನಡೆಸಿದ್ದಂತಹ ಇಸ್ರೇಲ್ ಅಮೆರಿಕ ರೆಫಲ್ ಅಡ್ವಾನ್ಸ್ಡ್ ಡಿಫೆನ್ಸ್ ಸಿಸ್ಟಮ್ ಅಭಿವೃದ್ಧಿಪಡಿಸಿದ್ದಂತಹ ಬ್ಲೂ ಸ್ಪ್ಯಾರೋ ಇದು. ಬ್ಲೂ ಸ್ಪ್ಯಾರೋ ಎಂಬ ಭಯಾನಕ ಕ್ಷಿಪಣಿಯನ್ನ ಬಳಸಿ ಖಮೇನಿ ಹತ್ಯೆಯನ್ನ ಮಾಡಲಾಗಿತ್ತು. ಅತ್ಯಾಧುನಿಕವಾದಂತಹ ತಂತ್ರಜ್ಞಾನವನ್ನ ಈ ಕ್ಷಿಪಣಿಯಲ್ಲಿ ಬಳಕೆ ಮಾಡಲಾಗಿದೆ. ಬ್ಲೂ ಸ್ಪ್ಯಾರೋ ಎಂಬ ಭಾರಿ ಹೈ ಟೆಕ್ನಾಲಜಿಯ ಕ್ಷಿಪಣಿಯನ್ನ ಇಸ್ರೇಲ್ ಬಳಸಿದ್ದಂಥದ್ದು. ಈ ಸಂದರ್ಭದಲ್ಲಿ ಇರಾನ್ನ ಪರಮೋಚ್ಚ ನಾಯಕ ಅಯತೊಲ್ಲಾ ಅಲಿ ಖಮೇನಿ ಭೇಟಿಗೆ ಇಸ್ರೇಲ್ ಹಾಗೂ ಬ್ಲೂ ಸ್ಪ್ಯಾರೋ ಎಂಬ ಭಯಾನಕ ಕ್ಷಿಪಣಿಯನ್ನ ಬಳಸಿತ್ತು ಎಂಬ ವಿಷಯ ಇದೀಗ ಬೆಳಕಿಗೆ ಬರ್ತಾ ಇದೆ. 1 ವರ್ಷದಿಂದ ಸತತವಾಗಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಆ ಪ್ಲಾನ್ ಮಾಡ್ಕೊಂಡಂತಹ ಸಂದರ್ಭದಲ್ಲೂ ಕೂಡ ಎಲ್ಲ ಆಯಾಮಗಳಲ್ಲಿ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಶಿವು ಸಂಪರ್ಕದಲ್ಲಿದ್ದಾರೆ. ಶಿವು, ಖಮೇನಿ ಹತ್ಯೆಯನ್ನ ಮಾಡಲಾಯಿತು. ಇಸ್ರೇಲ್ ಹಾಗೂ ಅಮೆರಿಕ ಜಂಟಿ ದಾಳಿಯನ್ನ ಮಾಡಿದಂಥದ್ದು ಹೌದು. 1 ವರ್ಷದಿಂದ ತಯಾರಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ ಈ ಕುರಿತಾಗಿ. ಆದ್ರೆ ಖಮೇನಿ ಹತ್ಯೆಗೆ ಇದೀಗ ಒಂದು ಡೆಡ್ಲಿ ಆದಂತಹ ಮಿಸೈಲ್ ಅನ್ನ ಕೂಡ ಬಳಸಲಾಗಿದೆ ಅನ್ನುವಂತ ಮಾಹಿತಿ ಈಗ ಬೆಳಕಿಗೆ ಬರ್ತಾ ಇದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಕನ್ಯಾ, ಖಮೇನಿ ಹತ್ಯೆಗೆ ಸಾಕಷ್ಟು ತಯಾರಿನ ನಡೆಸ್ಕೊಂಡಿದ್ದಂಥದ್ದು ಅಮೆರಿಕ ಮತ್ತೆ ಇಸ್ರೇಲ್. ಇಸ್ರೇಲ್ ಎಷ್ಟರ ಮಟ್ಟಿಗೆ ತಯಾರಿ ನಡೆಸ್ಕೊಂಡಿತ್ತಂದ್ರೆ, ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿಯನ್ನ ನೀವು ಖತಮ್ ಮಾಡದೆ ಮುಗಿಸದೆ ನಾವು ಅಲ್ಲಿ ಯಾವುದೇ ರೀತಿಯ ಒಂದು ಪಾರಮ್ಯ ಹಿಡಿತ ಸಾಧಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದನ್ನ ಬಳಸ್ಕೊಂಡಿದ್ರು. 2 ವರ್ಷಗಳ ಒಂದು ಸತತ ತಯಾರಿ ನಡೆಸ್ಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ. ಈ ಒಂದು ಏನು ಕ್ಷಿಪಣಿ ಏನಿದೆ, ಬ್ಲೂ ಸ್ಪ್ಯಾರೋ ಅನ್ನುವಂತ ಕ್ಷಿಪಣಿಯನ್ನ ಇವರ ಮೇಲೆ ಖಮೇನಿ ಹತ್ಯೆಗೆ ಬಳಸಲಾಗಿರುವಂತದ್ದು. ಇದು ಕನ್ನಡದಲ್ಲಿ ಹೇಳೋದಾದ್ರೆ ನೀಲಿ ಗುಬ್ಬಚ್ಚಿ ಅನ್ನುವಂಥದ್ದು ಬ್ಲೂ ಸ್ಪ್ಯಾರೋ. ಇದು ಖಮೇನಿಯ ಕೋಟೆ ಏನಿದೆ, ಖಮೇನಿ ಅಂದ್ರೆ ಒಂದು ದೇಶದ ಪ್ರಮುಖ ನಾಯಕ ಯಾರಿರ್ತಾರೆ, ಪ್ರೆಸಿಡೆಂಟ್ ಇರ್ಬೋದು, ಪ್ರಧಾನಿ ಇರ್ಬೋದು, ಅಂತವ್ರನ್ನೆಲ್ಲ ಸಾಕಷ್ಟು ರಕ್ಷಣಾ ವ್ಯವಸ್ಥೆಯ ಒಳಗಡೆ ಇರ್ಲಾಗುತ್ತೆ. ಸೊ ಆ ರಕ್ಷಣೆಯನ್ನ ಭೇದಿಸಬೇಕು ಅಂತೇಳಿ ಹೇಳಿದ್ರೆ ಶತ್ರು ರಾಷ್ಟ್ರಗಳು ಮತ್ತಿನ್ನೇ ಅವರ ಎಲ್ಲಾ ಒಂದು ಇನ್ಫಾರ್ಮೇಶನ್ ಅನ್ನ ಕೂಡ ಕಲೆ ಹಾಕಿರ್ತಾರೆ. ಅವರದೇ ವ್ಯಕ್ತಿಗಳನ್ನ ಇನ್ಫಾರ್ಮೇಟರ್ ಗಳನ್ನ ಇಟ್ಕೊಂಡಿರ್ತಾರೆ. ಸೊ ಅಲ್ಲಿ ಇಟ್ಕೊಂಡಿದ್ದಂತ ಪಡ್ಕೊಂಡಂತ ಎಲ್ಲ ಮಾಹಿತಿಗಳನ್ನ ಕಲೆ ಹಾಕಿದ ನಂತರ ಖಮೇನಿ ಎಲ್ಲಿದ್ದಾರೆ ಅನ್ನುವಂಥದ್ದು ಗೊತ್ತಾದ ನಂತರದಲ್ಲಿ ಇಮಿಡಿಯೇಟ್ ಆಗಿ ದಾಳಿ ಮಾಡ್ಬೇಕಾಗತ್ತೆ. ಆ ದಾಳಿಗೆ ಅಲ್ಲಿಂದ ಗ್ರೀನ್ ಸಿಗ್ನಲ್ ಸಿಗ್ತಾ ಇದ್ದಂತೆನೆ ಈ ಬ್ಲೂ ಸ್ಪ್ಯಾರೋವನ್ನ ಅಲ್ಲಿಂದ ಉಡಾವಣೆ ಮಾಡುವಂಥದ್ದು. ಬ್ಲೂ ಸ್ಪ್ಯಾರೋವನ್ನ ಉಡಾವಣೆ ಮಾಡುವಂತ ವೇಳೆಯಲ್ಲಿ ಖಮೇನಿ ಮತ್ತೆ ಅವರ ಅತ್ಯಂತ ಇರಾನಿನ 40ಕ್ಕೂ ಹೆಚ್ಚು ಪ್ರಮುಖ ಅಧಿಕಾರಿಗಳೇನಿದ್ರು, ಆ 40ಕ್ಕೂ ಹೆಚ್ಚು ಅಧಿಕಾರಿಗಳು ಖಮೇನಿ ಜೊತೆಲಿ ಇರ್ತಾರೆ. ಪ್ರಾರ್ಥನೆಯನ್ನ ಮಾಡಿ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಅವರಿದ್ದಂತ ವಾಸದಲ್ಲಿ ಅಲ್ಲಿ ಅವರಿಗೆ ಬಂಕರ್ ಕೂಡ ಇರಬಹುದು ಅನ್ನುವಂತ ಒಂದು ಮಾಹಿತಿ ಏನಿತ್ತು. ಆ ಒಂದು ಎಲ್ಲ ಲೆಕ್ಕಾಚಾರದ ಮೇಲೇನೆ ಈ ಒಂದು ಬ್ಲೂ ಸ್ಪ್ಯಾರೋ ಮಿಸೈಲ್ ಅನ್ನ ಬಿಡುವಂತದ್ದು. ಇದನ್ನ ತಯಾರು ಮಾಡುವಂತದ್ದು ಬಹಳ ಮುಖ್ಯವಾಗಿ ಏನಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಆ ರಾಷ್ಟ್ರದ ರಡಾರ್ಗೆ ಸಿಗಬಾರದು. ಆ ರಡಾರ್ಗೆ ಸಿಗದಂತೆ ನಿಗದಿತವಾದಂತ ಒಂದು ಸ್ಥಳ ಏನಿದೆ, ನಿಗದಿತವಾದಂತ ಒಂದು ಅಟ್ಯಾಕ್ ನ ಸ್ಥಳಕ್ಕೆ ಅದು ಸೇರಿ ತನ್ನ ಕೆಲಸವನ್ನ ಮುಗಿಸ್ಬೇಕು ಅನ್ನುವಂತ ರೀತಿಯಲ್ಲಿ ಡಿಸೈನ್ ಮಾಡಿರ್ತಾರೆ. ಆ ಡಿಸೈನ್ಗೆ ತಕ್ಕಂತೆನೆ ಇಮಿಡಿಯೇಟ್ ಆಗಿ ಫೆಬ್ರವರಿ 28ನೇ ತಾರೀಕು ಬರುವಂತಹ ಒಂದು ಸಂದರ್ಭದಲ್ಲಿ ಅಲ್ಲಿ ಇನ್ನೇನು
ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದಂತೆನೆ ಬ್ಲೂ ಸ್ಪ್ಯಾರೋವನ್ನ ಲಾಂಚ್ ಮಾಡ್ತಾರೆ. ಆ ಲಾಂಚ್ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿಂದ ನೇರವಾಗಿ ಬಂದು ಖಮೇನಿ ಇದ್ದಂತ ಮನೆಗೆ, ಖಮೇನಿ ಇದ್ದಂತ ಸ್ಥಳಕ್ಕೆ ಬಂದು ಅಪ್ಪಳಿಸುವಂತದ್ದು. ಆ ಅಪ್ಪಳಿಸಿದ ಕ್ಷಣಾರ್ಧದಲ್ಲೇನೆ ಸಂಪೂರ್ಣವಾಗಿ ಎಲ್ಲರೂ ಕೂಡ ಅಲ್ಲಿ ಸಾವನ್ನಪ್ತಾರೆ. ಇದು ಬ್ಲೂ ಸ್ಪ್ಯಾರೋನ ಒಂದು ಸ್ಪೆಷಾಲಿಟಿ ಆಗಿರುತ್ತೆ. ಇನ್ನು ಬ್ಲೂ ಸ್ಪ್ಯಾರೋ ಯಾವ ರೀತಿಯಲ್ಲಿ ತಯಾರು ಮಾಡಿದ್ರು ಅನ್ನುವಂಥದ್ದನ್ನ ಹೇಳೋದಾದ್ರೆ, ಇದಕ್ಕೆ ಇದರ ಉದ್ದ ಸುಮಾರು 6.51 ಮೀಟರ್ಗಳಷ್ಟು ಉದ್ದ ಇರುತ್ತೆ. 2000 ಹತ್ರ ಅಂದ್ರೆ 1900 kg ತೂಕ ಇದನ್ನ ಇರುತ್ತೆ. ಇದು ಕ್ರಮಿಸಬಹುದಾದಂತ ಒಂದು ಡಿಸ್ಟೆನ್ಸ್ ಏನಿರುತ್ತೆ ಸುಕನ್ಯಾ, ಅದು 2000 ಕಿಲೋಮೀಟರ್ ಗುರಿಯನ್ನ ಅದು ತಲುಪುವಂತಹ ಒಂದು ಕೆಪಾಸಿಟಿಯನ್ನ ಹೊಂದಿರುತ್ತೆ. ಸೊ ಇದಕ್ಕೆ ಯಾವ ರೀತಿಯಲ್ಲಿ ಹೋಗುತ್ತೆ ಅನ್ನುವಂಥದ್ದು ನೋಡೋದಾದ್ರೆ, ಇದು ನೇರವಾಗಿ ಉಡಾವಣೆ ಮಾಡಿದ ತಕ್ಷಣನೇ ಆಕಾಶದ ಅಂಚಿನವರೆಗೂ ಹೋಗುತ್ತೆ. ಆಕಾಶದ ಅಂಚಿನವರೆಗೂ ಇದನ್ನ F-15 ವಿಮಾನದಿಂದ ಉಡಾವಣೆ ಮಾಡಲಾಗುತ್ತೆ. ಆಕಾಶದ ಅಂಚಿನವರೆಗೂ ಅಂದ್ರೆ ಮೋಡಗಳವರೆಗೂ ಕೂಡ ತಲುಪುವಂಥದ್ದು. ಮೋಡಗಳವರೆಗೂ ತಲುಪಿ ನೇರವಾಗಿ ಲಂಬ ಕೋನದಲ್ಲಿ ನೇರವಾಗಿ ಗುರಿಯತ್ತ ಹೋಗುತ್ತೆ. ಅದು ಕೆಲವು ಸೆಕೆಂಡ್ಗಳು ಮಾತ್ರ ಸಿಗುತ್ತೆ. ಏನು ರಾಷ್ಟ್ರದ ಆಯಾ ರಾಷ್ಟ್ರಗಳ ಅಥವಾ ಶತ್ರು ರಾಷ್ಟ್ರಗಳ ರಡಾರು ಅದನ್ನ ಪತ್ತೆ ಮಾಡುವಂತದಕ್ಕೆ ಸಿಗುವಂತದ್ದು ಕೆಲವೇ ಸೆಕೆಂಡ್ಗಳು. ಅಷ್ಟೊತ್ತಿಗೆ ತನ್ನ ಕೆಲಸವನ್ನ ಮುಗಿಸ್ಬಿಡುತ್ತೆ. ಇನ್ನು ಜಿಪಿಎಸ್ ಮತ್ತೆ ಇಂಟರ್ನಲ್ ನ್ಯಾವಿಗೇಷನ್ ಸಿಸ್ಟಮ್ ಎರಡೂ ಬಳಸ್ಕೊಂಡು ಹೋಗ್ತಾ ಇರುತ್ತೆ. ಇದು ಒಂದು ವೇಳೆ ಶತ್ರು ರಾಷ್ಟ್ರಗಳು GPS ಸಿಗ್ನಲ್ ಅನ್ನ ಜಾಮ್ ಮಾಡಿದ್ರೆ, ಇದು ತನ್ನ ಒಳಗಡೆ ಇರುವಂತ ಕಂಪ್ಯೂಟರ್ ನೆರವಿನಿಂದ ಆ ನಿಗದಿತ ಗುರಿಯನ್ನ ತಲುಪುವಂತದಕ್ಕೆ ಇದು ಆ ಕಡೆ ಹೋಗಿ ಸಾಗುತ್ತೆ. ಅದೇ ರೀತಿ ಕೆಲಸ ಮಾಡಿದಂಥದ್ದು ಇದು ಬ್ಲೂ ಸ್ಪ್ಯಾರೋ ಅನ್ನುವಂತ ಒಂದು ಈ ಒಂದು ರಫೇಲ್. ಇದರಲ್ಲಿ ಬ್ಲೂ ಸ್ಪ್ಯಾರೋವನ್ನ ಬಳಸ್ತಾ ಇದ್ದಂತೆನೆ ಹೇಗೆ ಅವರು ಅಂದ್ರೆ ಬಂಕರ್ ಒಳಗಡೆ ಇದ್ರೂ ಕೂಡ, ಮನೆ ಅಥವಾ ಸ್ಥಳ ಅಥವಾ ಬಂಕರ್ ಒಳಗಡೆ ಇದ್ರೂ ಕೂಡ ಒಳಗಡೆ ಹೋಗಿ ಅದನ್ನ ಸೀಳುವಂತ ಕೆಲಸವನ್ನ ಮಾಡುತ್ತೆ. ಆ ಒಂದು ವಿಶೇಷತೆಯನ್ನ ಇದು ಪಡ್ಕೊಂಡಿರುವಂತದ್ದು. ಆ ಒಂದು ಬ್ಲೂ ಸ್ಪ್ಯಾರೋ ಒಂದು ಮಿಸೈಲ್ ನ ಬೆಳೆಸಿ ಖಮೇನಿಯನ್ನ ಹತ್ಯೆ ಮಾಡಿರುವಂತದ್ದು. ಸೊ ಖಮೇನಿಯನ್ನ ಅಂದ್ರೆ ಈ ಬ್ಲೂ ಸ್ಪ್ಯಾರೋ ಅನ್ನುವಂಥದ್ದು ಒಂದು ಕುಟುಂಬಕ್ಕೆ ಸೇರಿರುತ್ತೆ. ಕುಟುಂಬದ ಅವರ ಹೆಸರು ಅದು, ಅಲ್ಲಿನ ಒಂದು ವಿಜ್ಞಾನಿ ಕುಟುಂಬದ ಹೆಸರು. ಸೊ ಆ ಒಂದು ಹೆಸರನ್ನೇ ಬ್ಲೂ ಸ್ಪ್ಯಾರೋ ಅಂತ ಹೇಳಿ ಇಟ್ಕೊಂಡು ಇದನ್ನ ಡೆವಲಪ್ ಮಾಡಿ ಖಮೇನಿ ಹತ್ಯೆಯನ್ನ ಮಾಡಿರುವಂತದ್ದು. ಸುಕನ್ಯಾ, ಧನ್ಯವಾದಗಳು ಶಿವು ಹೆಚ್ಚಿನ ಮಾಹಿತಿಗಾಗಿ.